ರಾಂಗ್ ಟೈಮಲ್ಲಿ ಬಂದು ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡ. ನಾವೆಲ್ಲಿ ನಿನ್ ಪ್ಲಾನ್ ಹಾಳು ಮಾಡಿದ್ವಿ? ಅತ್ಗೆ, ಆ ಫೈಲ್ ಒಳಗೆ ಲಕ್ಷಾಂತರ ರೂಪಾಯಿ ಅವ್ಯವಹಾರದ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆ ನಾವು. ಏನ್ ಹೇಳ್ತಾ ಇದ್ದೀರಾ? ಆ ಫೇಕ್ ಡಾಕ್ಯುಮೆಂಟ್ಸ್ನ ಇಟ್ಟಿದ್ದು ನೀವಾ? ಯಾಕೆ? ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದೆಲ್ಲ ಕಾವೇರಿಯ ಬೇನಾಮಿ ಅಕೌಂಟ್ ಅಂತ ಫ್ರೇಮ್ ಮಾಡಿ ಲಕ್ಷಾಂತರ ರೂಪಾಯಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ ಅವಳನ್ನ ಮಾವನ್ ಮುಂದೆ ಸಿಕ್ಕಾಕ್ಸೋ ಪ್ಲಾನ್ ಆಗಿತ್ತು. ಕಾವೇರಿ ಸೈನ್ ಮಾಡಿ ಅಮೌಂಟ್ ಟ್ರಾನ್ಸ್ಫರ್ ಆದ ಕೂಡ್ಲೆ ಅವಳು ಚೀಟರ್ ಅಂತ ಮಾವನ್ ಮುಂದೆ ಸಿಕ್ಕಾಕ್ಸಿ ಸುಲಭವಾಗಿ ಮನೆಯಿಂದ ಕಂಪನಿಯಿಂದ ಆಚೆ ಹಾಕ್ಬೋದಾಗಿತ್ತು. ಹೌದಾ? ಅಲ್ಲ ಮಲ್ಲಿಕಾ, ಇದನ್ನ ಮೊದಲೇ ಹೇಳ್ಬಾರ್ದಾಗಿತ್ತಾ? ಎಂಥ ಒಳ್ಳೆ ಉಪಾಯ ಮಾಡಿ ನಮಗ್ ಹೇಳ್ದೆ ಇರೋದಕ್ಕೆ ನಮ್ಮಿಂದನೇ ಅದು ಹಾಳಾಗೋಯ್ತು. ಅಲ್ಲ ತೇಜು, ನೀನಾದ್ರೂ ನಂಗೆ ಹೇಳ್ಬಾರ್ದಿತ್ತೇನೋ? ಎಲ್ಲ ಕೆಲಸ ಮುಗಿಸಿ ಅಮೌಂಟ್ ಟ್ರಾನ್ಸ್ಫರ್ ಆದಮೇಲೆ ಸರ್ಪ್ರೈಸ್ ಆಗಿ ಬಂದು ಹೇಳೋಣ ಅಂತ ಸುಮ್ಮನೆ ಇದ್ವಿ. ಆದರೆ ಈ ರೀತಿ ಆಗತ್ತೆ ಅಂತ ನಮಗೇನು ಗೊತ್ತಿತ್ತು? ಛೇ, ಆ ಕಾವೇರಿನ ಬೀದಿಗೆ ಹಾಕ್ಬೇಕು ಅಂತ ತೋಡಿರೋ ಗುಂಡಿಗೆ ಅಡ್ಡ ಬಂದ್ಬಿಟ್ಟು ನಾವೇ ಎಲ್ಲ ಅವಳನ್ನ ಕಾಪಾಡ್ಬಿಟ್ವಿ. ಛೇ, ಇವಾಗ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಮತ್ತೆ ಆ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರಕ್ ಹೋದ್ರೆ ಅದು ಮಾಡಿದ್ದು ನಾವೇ ಅಂತ ಕಾವೇರಿಗೆ ಗೊತ್ತಾಗತ್ತೆ. ಆಮೇಲೆ ಆ ಕಾವೇರಿ ಹುಷಾರಾಗಿ ನಮ್ಮನ್ ಸಿಕ್ಕಾಕ್ಸ್ಬಿಡ್ತಾಳೆ. ನಾವ್ ಅವಳನ್ನ ಬೀದಿಗೆ ಹಾಕೋ ಬರ್ದಲ್ಲಿ ನಾವೇ ಬೀದಿಗೆ ಬೀಳ್ಬೇಕಾಗತ್ತೆ. ನೀವೀಗ ಮಾಡಿರೋ ರಂಪಾಟದಿಂದ ಆ ಕಾವೇರಿ ಪ್ರತಿಯೊಂದು ಪೇಜನ್ನು ವೆರಿಫಿಕೇಶನ್ ಮಾಡೇ ಸೈನ್ ಮಾಡೋದು. ಸೊ ಈ ಪ್ಲಾನ್ ವರ್ಕೌಟ್ ಆಗಲ್ಲ. ಇಲ್ಲ, ಈ ಪ್ಲಾನ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಆಗತ್ತಾ? ಹೇಗೆ ಆಗುತ್ತೆ ಕಾತಿ. ಅದು ಸೂಪರ್. ನೀವು ಹೇಳ್ದಾಗ ಮಾಡಿದ್ರೆ ನಮ್ಮ ಕೆಲಸ ಹಾಗೆ ಆಗತ್ತೆ. ಹಾಗೆ ಆ ಕಾವೇರಿ ಅವಳ ಹಣೆ ಬರನ ಅವಳ ಕೈಯಾರೆ ಅವಳೇ ಹಾಳು ಮಾಡ್ಕೊಂಡಾಗೂ ಆಗತ್ತೆ. ಬರೀ ಹಣೆ ಬರಹ ಅಷ್ಟೇ ಅಲ್ಲ, ಅವಳ ವಿಧಿ ಬರಹ ಕೂಡ ಬದಲಾಗುತ್ತೆ. ಹಣೆ ಬರಹದಲ್ಲಿ ತಪ್ಪಿದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ವಿಧಿ ಬರಹದಲ್ಲಿ ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಇನ್ನ ಕಾವೇರಿ ಕತೆ ಮುಗೀತು ಅಂತಾನೆ ಅರ್ಥ. ಕ್ಯಾಬಿನ್ ಒಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಒಳಗಡೆ ಬರ್ಬೇಕು ಅನ್ನೋದು ಗೊತ್ತಿಲ್ವಾ? ಹಾಗೆ ಮತ್ತೊಬ್ರು ಜೀವನದಲ್ಲಿ ಮೂಗ್ ತೂರ್ಸೋಕ್ಕೂ ಮುಂಚೆ ಅವ್ರ ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಯಾವ ಅಧಿಕಾರದಿಂದ ಸ್ಟಾಫ್ ಮುಂದೆ ಸಾಕ್ಷಿ ಆಧಾರ ಇಟ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡಿದೆ? ಕಣ್ಣಿಗೆ ಕಾಣಿಸೋ ತರ ತಪ್ಪು ನಡೀತಾ ಇದ್ರೆ ಇನ್ಯಾವ ಸಾಕ್ಷಿ ಬೇಕು? ನಿಮ್ ಸಂಬಂಧದ ಬಗ್ಗೆ ಇಡೀ ಆಫೀಸ್ ಸ್ಟಾಫೇ ತಪ್ಪಾಗಿ ಮಾತಾಡ್ಕೋತಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನ್ ಆಧಾರ ಬೇಕು? ಹಾಗೆ ನಿನ್ನ ಮದುವೆ ಬಗ್ಗೆ ಇದೇ ಸ್ಟಾಫು ಇದೇ ಸಮಾಜ ತಪ್ಪಾಗಿ ಮಾತಾಡ್ತಿದ್ಯಲ್ಲ, ಅದಕ್ಕೇನು? ನೋಡೋ,
ನನ್ನ ಜೀವನದಲ್ಲಿ ಮೂಗ್ ತೂರ್ಸೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಅಕ್ಕನ್ ಗಂಡ ದಾರಿ ತಪ್ಪಬೇಕಾದ್ರೆ ಅಕ್ಕನ್ ಜೀವನ ಸರಿ ಮಾಡೋದಿಕ್ಕೆ ತಂಗಿಯಾಗಿ ನಾನ್ ಯಾವ ಹೆಜ್ಜೆ ಇಡಕ್ ಬೇಕಾದ್ರೂ ನನಗೆ ಅಧಿಕಾರ ಇದೆ. ಇಲ್ಲ ಅಂತ ಹೇಳೋದಿಕ್ಕಾಗ್ಲಿ ನನ್ನ ತಡೆಯೋದಿಕ್ಕಾಗ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಆಚೆ ನನ್ನ ತಪ್ಪನ್ನ ಎತ್ತಿ ಹಿಡಿಯೋದಕ್ಕೆ ನೀನೇನು ಉತ್ತಮಳ? ತಪ್ಪು ಮಾಡಿ ಸಂಬಂಧಗಳನ್ನ ಕಡ್ಕೊಂಡು ಹೋಗಿರೋಳು ನೀನು. ಬೂದಿ ಮುಚ್ಚಿದ ಕೆಂಡ ಬೂದಿ ಆಗೋದಿಲ್ಲ. ಕಣ್ಣಿಗೆ ಕಾಣಿಸೋ ನನ್ನ ಈ ಮದುವೆ ನಿರ್ಧಾರ ತಪ್ಪ ಕಾಣಿಸಿದ್ರು ಆ ಭಗವಂತನಿಗೆ ಗೊತ್ತು ನನ್ನ ನಿರ್ಧಾರದ ಬೆಲೆ ಏನು ಅಂತ. ಧರ್ಮನ ಗೆಲ್ಸೋದಿಕ್ಕೆ ಕೆಲವೊಂದ್ಸಲ ಅಧರ್ಮದ ದಾರಿಲಿ ನಡಿಬೇಕಾಗುತ್ತೆ. ನನ್ನ ಹೆಜ್ಜೆನೂ ಹಾಗೆ. ಆದ್ರೆ ನೀನ್ ಮಾಡ್ತಿರೋದೇನು? ಕಟ್ಕೊಂಡ್ ಹೆಂಡತಿಗೆ ಮೋಸ ಮಾಡ್ತಿದ್ಯಾ. ಇದು ಅಧರ್ಮ. ಇದನ್ನ ಭಗವಂತ ಕೂಡ ಕ್ಷಮಿಸಲ್ಲ. ಹೆತ್ತ ತಾಯಿಗೆ ಮೋಸ ಮಾಡಿ ಅವಳ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿ ಮನೆ ಬಿಟ್ಟು ಬಂದಿರೋಳು ನೀನು. ನೀನು ಧರ್ಮದ ಬಗ್ಗೆ ಮಾತಾಡ್ತೀಯ. ತಾಯಿಗೆ ಚಿಂತೆ ಅನ್ನೋ ಚಿತ್ತನ ಉಡುಗೊರೆ ಕೊಟ್ಟ ನಿನ್ನ ಆ ಭಗವಂತ ಕ್ಷಮಿಸ್ಬಿಡ್ತಾನ? ನಿನ್ನನ್ನು ಕ್ಷಮಿಸ್ತಾನೆ ಅಂದ್ರೆ ನನ್ನನ್ನು ಕ್ಷಮಿಸ್ತಾನೆ. ನೀನೇ ತಪ್ಪು ಮಾಡಿದ್ಯಾ ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ. ಏನಿವಾಗ? ನೋಡಿ ಅದೇ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಅಕ್ಕಂಗೆ ಮೋಸ ಮಾಡಬೇಡಿ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ವಾ ರೆಸ್ಪೆಕ್ಟ್ ಇಷ್ಟೊತ್ತು ಇರಲಿಲ್ಲ, ಇವಾಗ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸ್ತಾ ಇದೆಯಾ? ನೀನು ಕೈ ಮುಗಿದು ಕೇಳ್ಕೊತಿದ್ಯಾ ಅಂದರೆ ನಿನ್ನ ಮಾತನ್ನ ಕೇಳಬೇಕು ನನಗೂ ಅನ್ನಿಸ್ತಿದೆ. ಹೇಳು. ಆದರೆ ನಾನು ನಿನ್ನ ಮಾತನ್ನ ಕೇಳಬೇಕು ಅಂದರೆ ನೀನು ನಂದೊಂದು ಮಾತನ್ನ ಕೇಳಬೇಕು. ನೀವು ನನ್ನ ಅಕ್ಕನ ಜೊತೆ ಖುಷಿಯಾಗಿ ಸಂತೋಷದಿಂದ ಸಂಸಾರ ಮಾಡ್ತೀರಾ ಅನ್ನೋ ಹಾಗಿದ್ರೆ ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ನೀವೇನು ಹೇಳಿದ್ರು ನಾನು ಅದನ್ನ ಮಾಡ್ತೀನಿ. ಹಾಗಾದ್ರೆ ಈ ಪರಶುರಾಮ್ ಹೆಂಡತಿ ಅನ್ನೋ ಸ್ಥಾನ, ಈ ಕಂಪ್ನಿ CEO ಅನ್ನೋ ಸ್ಥಾನನ ಬಿಟ್ಟು ನಾರ್ಮಲ್ ಕಾವೇರಿಯಾಗಿ ಮನೆಗೆ ಬಾ. ಆಗೋದಿಲ್ಲ ಅಲ್ವಾ? ಅದೇ ರೀತಿ ನನ್ನಿಂದ ಸಹ ಮೋನಿಕಾನ ಬಿಡೋದಕ್ಕಾಗೋದಿಲ್ಲ. ಅಂಡ್ ನಿನ್ನ ಕೈಲಿ ನನ್ನ ಏನು ಮಾಡೋಕ್ಕಾಗೋದಿಲ್ಲ. ಅಮ್ಮಮ್ಮ ಅಂದ್ರೆ ನೀನೇನು ಮಾಡ್ಬೋದು? ನಮ್ಮನ್ನ ಕೆಲಸದ ಕಿತ್ತಾಕ್ಬೋದು. ಓಕೆ, ಇಲ್ಲಿರೋ ತನಕ ನಿನ್ನ ಕಂಟ್ರೋಲಲ್ಲಿ ನಿನ್ನ ಕೈ ಕೆಳಗಡೆ ಇರಬೇಕಾಗತ್ತೆ. ಆದರೆ ನೀನೇ ಕೆಲಸದಿಂದ ಕಿತ್ತಾಕಿದ್ರೆ ಫುಲ್ಲು ಫ್ರೀಡಮ್. ಆಗ ನಮಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಮ್ಮದೇ ಲೈಫು, ನಮ್ಮದೇ ರೂಲು. ಅವಾಗೇನು ಮಾಡ್ತೀಯಾ? ಪೂರ್ಣಿಗೆ ನಾನು ಈ ವಿಷಯನ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಜಗಳ ಮಾಡ್ತಾಳೆ, ರಂಪಾಟ ಮಾಡ್ತಾಳೆ, ಅಷ್ಟೇ ತಾನೇ. ಲೈಫ್ ಲಾಂಗ್ ನಿಮ್ಮ ಅಕ್ಕಂಗೆ ಈ ವಿಚಾರ ಗೊತ್ತಾಗದೇ ಇರೋ ಹಾಗೆ ನನ್ನ ಮತ್ತು ಮೋನಿಕಾ ಸಂಬಂಧನ ಗುಟ್ಟಾಗಿ ಮೈಂಟೈನ್ ಮಾಡಿಕೊಂಡು ನಿಮ್ಮ ಅಕ್ಕನೂ ಸಂತೋಷವಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನೇ ಈ ವಿಚಾರನ ಪಬ್ಲಿಕ್ ಮಾಡಿದ್ರೆ ನನ್ನ ದ್ವಿಪಾತ್ರ ನಟನೆಗೆ ವಿಭಕ್ತಿ ಸಿಕ್ಕಂಗಾಗುತ್ತೆ. ಆಮೇಲೆ ಇನ್ನೇನು, ನಿಮ್ಮ ಅಕ್ಕನ ಬಿಟ್ಟು ನಾನು ಮತ್ತು ಮೋನಿಕಾ 2 ಮದುವೆ ಆಗ್ತೀವಿ. ನಿಮ್ಮ ಅಕ್ಕನ ಕತ್ತಲ್ಲಿ 3 ಗಂಟೆನ ಬಿಡಿಸಿ ಅದೇ 3 ಗಂಟೆನ ಮೋನಿಕಾ ಕತ್ತಲ್ಲಿ ಕಟ್ಟೋದಕ್ಕೆ ನೀನೇ ದಾರಿ ಮಾಡಿಕೊಟ್ಟಂಗೆ ಆಗತ್ತೆ. ನೋಡ್ಕೋವೇರಿ, ನೀನು ಸುಮ್ಮನಿದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ನೀನು ಈ ವಿಚಾರನ ದೊಡ್ಡದು ಮಾಡಿದ್ರೆ ನಾನು ನಿಮ್ಮ ಅಕ್ಕನ್ನ ಬಿಟ್ಟು ಆ ಮೋನಿಕಾನ ಮದುವೆ ಹಾಗೆ ಆಗ್ತೀನಿ. ಅದೇನು ಮಾಡ್ತೀಯೋ ಮಾಡ್ಕೋ. ಮೊನ್ನೆ ರೆಸಾರ್ಟ್ಗೆ ಹೋಗಿ ಎಣ್ಣೆ ಹೊಡೆದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಪೊಲೀಸವ್ರನ್ನ ಕಳಿಸಿ ನನ್ನ ಮನೆಗೆ ತಲುಪಿಸೋದಿಲ್ಲ.
ಅವಾಗ ರೆಸಾರ್ಟ್ಗೆ ಯಾರ ಜೊತೆ ಹೋಗಿದ್ದೆ ಅಂತ ಗೊತ್ತಾ?